वैसे किसका दौलत नहीं, रान किसका औरत नहीं, तो प्रख्यात किसका दोस्ती नहीं है। ನರವ್ಯಾಘ್ರ, ನಾನೇ ಶ್ರೀಮಂತ, ನಾನೇ ಪುಂಡನೆಂದು ಬಂಡಾಟದ ಧೈರ್ಯದಿಂದ ಸುತ್ತ ಹಳ್ಳಿಗಳ ಮೀರ ಹತ್ತೂರ ಒಡೆ ನೆನೆಸಿಕೊಳ್ಳಬೇಕೆಂದು ಸಂಚು ಹಾಕಿದ ಹುಚ್ಚು ನಾಯಿ. ಹೇ ನರವ್ಯಾಘ್ರ, ಈ ಪ್ರಖ್ಯಾತ ಯಾರೆಂಬುದನ್ನು ಅರಿಯದೆ ಮೂಢ ಸ್ನೇಹವೆಂಬ ನೆಪದಿಂದ ನಿನ್ನನ್ನು ನಂಬಿಸಿ ನಂತರ ನಿನ್ನ ಕರುಳನ್ನು ಕತ್ತರಿಸಿ ನಿನ್ನ ನೆತ್ತರ ಕುಡಿದಾಗಲೇ ತೀರುತ್ತದೆ. ಅದರಂತೆ ನಾ ಮನಸೋತ ಸುರಲೋಕದ ಸುಂದರಿ ಮೈತ್ರ, ನೀನು ನನ್ನ ಬೆನ್ನು ಬಿದ್ದರೆ ಕೊಡುವೆ ಸತ್ಯ ಸ್ಥಾನ, ಜೀರದಿದ್ದರೆ ಕಳುವೆ ನಿನ್ನ ಮಾನ. ಸಾಕ್ಬಿಡ್ರಿ ಮರ ಮಂದೇ ಇಲ್ಲ. ಐಸ್ ಕ್ರೀಮ್ ಬೇಕೇನ್ರಿ? ಐಸ್ ಕ್ರೀಮ್ ಬೇಕೇನ್ರಿ? ಐಸ್ ಕ್ರೀಮ್ ಬಾಯಾಗಿಟ್ರ ಜುಳು 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 ಅನ್ಬೇಕು. ಐಸ್ ಕ್ರೀಮ್ ಬೇಕೇನ್ರಿ? ಐಸ್ ಕ್ರೀಮ್ ಇದು ಏನು ಬಿಸಿಲು ಅಂತೀನಿ, ನನಗಂತೂ ಸಾಕ್ ಆಗ್ಬಿಡುತ್ತೆ. ನೋಡಿ ಬೆವ್ರು ಎಷ್ಟು ಬರುತ್ತೆ ನೋಡು. ಒಲ್ಲೆಪ್ಪ ಅವಾಗ ಡ್ಯಾನ್ಸ್ ಮಾಡಿ ಮಾಡಿ ಇಷ್ಟಕ್ಕೊಂದು ಬೆವ್ರು ಬರತೈತಿ. ಮುತ್ತು ಮಾಮ ಎಂತಂದ ಐಸ್ ಕ್ರೀಮ್ ಕಾಶ್ಮೀರದಿಂದ ಸ್ಪೆಷಲ್ ಆಗಿ ತರಿಸಿವಿ. ಬಾಯಾಗ ಇಟ್ನಂದ್ರ ಜುರು 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 ಅನ್ಬೇಕು. ಹೌದಾ? ಅಂದ್ರ ತೋರ್ಸ್ ನೋಡೋಣ ಎಂತವದು. ಎಂತವದ ಒಂದ್ ಹೆಂಗ್ ಕೇಳ್ತೀರಿ? ಪೂರಾ
ತಿರ್ಕಸ್ ಮಾಲ್ ಅದಾವು ರೊಕ್ಕ ಹೆಂಗ್ ಕೊಡ್ತಿ ಹಂಗ ಅದಾವು ಹಂಗಂದ್ರ ಹೆಂಗೊಂದು ಹೆಂಗ ಒಂದ 5 ರೂಪಾಯಿ ಒಂದು 10 ರೂಪಾಯಿ ಒಂದು 20 ಮಟ್ಟ ಕ್ವಾಲಿಟಿ ಮ್ಯಾಗ ರೊಕ್ಕ. ಹೌದಾ ಮತ್ತ ಅದ್ರಾಗ ಯಾವ ಚಲೋ ಐತಿ ನೋಡ ಅದ್ರಾಗ ಒಂದ್ ಕೊಡು. ಬೆಣ್ಣಿದು ಭಾಳ ಚಲೋ ಐತಿ ಕೊಡ್ರಿ. ಬೆಣ್ಣಿದ್ ಬಾಳ ಚಲೋ ಐತಿ. ಕೈಯಾಗ ಕಡ್ಡಿ ಹಿಡ್ಕೊಂಡು ಬಾಯಾಗ ಇಟ್ಕೊಂಡು ಜುರು 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 ಚೀಪಿದಿ ಅಂದ್ರ ತಟ 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 ಅಂತ ಇಟ್ಟೈತಿ ಬೆಣ್ಣೆ ರಸ ಕೊಡು. ಅಲ್ಲ ಜುರು 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 ಅಂತ ನಿಂದ ಬೆಣ್ಣೆ ರಸ ಇಳಂಗಿಲ್ಲೇನು? ಮೊದ್ಲ ಐಸ್ ಕ್ರೀಮ್ ಅದು ಬಾಯಾಗ ಇಟ್ರೆ ಕೇಳ್ತೈತಿ ಎಂಪ ಅದು. ಅಲ್ಲಿ ಎಲ್ಲಿ ಮಟ್ಟ ಇಟ್ಕೊಂತೀರಿ ಜುನು 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 ಅಂತಿರ್ತೈತೆ ಅದ ರಸ ಇಳಿಯೋ ಮಟ್ಟ ಏನ್ ಮಾಡಕ್ಕ ಹೊರ ಕೈ ಇಟ್ಟು ಇಟ್ಕೊಂಡು ಹೊರಗೊಮ್ಮೆ ಒಳಗೊಮ್ಮೆ ಹೊರಗೊಮ್ಮೆ ಒಳಗೊಮ್ಮೆ ಮಾಡ್ರಿ ತಾನ ಇರ್ತದೆ. ಭಾಳ ಸ್ಟ್ರಾಂಗ್ ನಮ್ದು ಮನೆ ಗತಿ. ದಾರಿ ಗುಂಟ ಸೊರದ ಅಲ್ಲ, ದಾರಿ ಗುಂಟ ಸೊರದವಲ್ಲ. ಬೇಕಾದ್ರೆ ಕೈಯಾಗ ಗಟ್ಟಿಯಾಗಿ ಹಿಡ್ಕೊಂಡು ನೋಡು ಗೊತ್ತಾಗತ್ತೆ ಎಷ್ಟು ಸ್ಟ್ರಾಂಗ್ ಐತಿ ಅಂತಂದು. ಹೌದಾ ಎಷ್ಟು ಸ್ಟ್ರಾಂಗ್ ಐತಿ ಅಂತ ನಾನು ಕೇಳ್ದೆ ಮತ್ತೆ ರಿಪೀಟ್ ಅದನ್ನ ಕೇಳ್ತಿದ್ದೆಲ್ಲ. ಹಂಗಾರ ತೋರ್ಸು ನೋಡೋಣ ಎಷ್ಟು ಸ್ಟ್ರಾಂಗ್ ಐತಿ ಅನ್ನೋದು. ಸ್ಟ್ರಾಂಗ್ ಐತಿ ಅಂತ ಏನ್ ಕೇಳ್ತೀರಿ ಮದರಂಗಿ? ಫುಲ್ಲು ಈಗ ಅಪ್ಪ ನನ್ನ ಕರ್ಮ ಹೇಳಕ್ಕವಲ್ಲ ಅದು. ಒಮ್ಮೆ ಕೈಯಾಗ ಹಿಡ್ಕೊಂಡ್ರ ನೋಡ್ತೀರನ? ಏನದ ನಿನ್ನ ಮಾನ್ಗ್ಯಾಡಿ ಕಬ್ರಗ್ಯಾಡಿ ಕೈಯಾಗ ಹಿಡ್ಕೊಂಡ್ ನೋಡೋದು ಬರು ಪ್ರಿಯಪ್ಪ ಯಾಕೆ ಹಂಗೆ ಮಾಡ್ತೀರಿ? ಹೌದು ಮತ್ತೆ ಕೈಯಾಗ ಹಿಡ್ಕೊಂಡ್ ನೋಡು ಅಂತೀಯಲ್ಲ. ಅಯ್ಯ ಮತ್ತೆ ಕೈಯಾಗ ಐತಿನಲ್ಲ ಅಂಪ ನೀವು ಯಾರ? ಅಯ್ಯ ಕರ್ಮ ಬಿಡಿದ ಐಸ್ತೀನಿ ಅಂದ್ರೆ ಏನನ್ನ ತಿಳ್ಕೊಂಡ. ಅಲ್ಲ ನೀ ಏನಾರ ಅಂತೀಯಲ್ಲ ಮತ್ತೆ ಅದಕ್ಕ. ಇರ್ಲಿ ಮತ್ತೆ ಹೆಂಗ ಈಗ ಇದ ರೂಪ್ನಾಗ ಸಾಂಗ್ ಆಡಿ ಟೈಮನ್ನ ಕ್ಲೋಸ್ ಮಾಡಿ ಹೋಗ್ಬಿಟ್ರ ಮನೆಗೆ. ಹೌದಾ ಹಂಗಾರ ಹೊಡೆಯ ಬರ್ತಾನೆ. ತಡಿ ಮಾಸ್ತರ ಬಂದಾಗ ತಿಂಡಿನ
ಇನ್ನು ಸಾಕಾಗಿಲ್ಲ ಲಾಸ್ಟ್ ಇನ್ನೂ ಒಂದು ಆಡಿ ಎಲ್ಲ ಓ ಮಾಮೇನು ರುಪ್ರೇ ಅದಾನ ಸಿದ್ದು ಸಿದ್ದು ಇಲ್ಲ ನಾ ಬಾಲಿಯಪ್ಪ ಸಾಕತ್ತ ಸಾಕಂದ್ರೆ ಹೆಂಗ ಪಾಪ ರುಚಿ ತಗೊಂಡ್ಬಿಡ್ಲಿ ಮತ್ತೆ ಯಾಕೆ ಬೇಕು ನಾನು ಮಕರಂಗಿ ಬಣ್ಣ ಬುಲ್ಬುಲ್ ಬಂದೈತಿ ನಮ್ಮೂರಾಗ ರಾಜಪುರ ಬರ್ತಾಳೆ ನನ್ನ ಸೀರ್ಯಾಗ ಸಾರು ಹುರುಪಿಯ ರೂಪ ನುಗ್ಗ ಐತ್ ನಮ್ದ ಹೊಡಿ 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 ಚಲೋ ಸಿಲ್ಲ ಇದ್ರಾಗ ನೀತು
ಅಯ್ಯೋ ನಿಮ್ಮ ಮನುಷ್ಯನ ನನಗೆ ಗೊತ್ತಾತ್ ನೋಡು. ಪಕ್ಕ ಮನುಷ್ಯ ಅಲ್ಲ ಬಿಡಿ ನಾ. ಹೌದು ನನಗೂ ಅದಾರ ಮನ್ಸು. ಓ ರಾಸಿಕ ಮಾಮ. ಏ ಒಂದ್ಸಲ ಸ್ವಲ್ಪ ನಿಲ್ತೀರಾ? ಯಾಕೆ ಯಾರು ನೀವು? ಈ ಅಪರಾತ್ರಿಯಲ್ಲಿ ಒಂಟಿಯಾಗಿ ನಿಂತಿರುವಿರಲ್ಲ, ಎಲ್ಲಿಗೆ ಹೊರಟಿದ್ದೀರಿ? ನಾನು ಬೆಂಗಳೂರಿನವಳು. ಅದಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ದೆ. ನಾನೊಬ್ಳು ಯಾಕೋ ಏನು ನನಗೆ ಸರಿ ಹೊಂದಲಿಲ್ಲ. ನಾನು ನಮ್ಮ ಅಕ್ಕನ ಮನೆಯಲ್ಲಿದ್ದೆ. ಅವಳ ಗಂಡನಿಗೂ ನನಗೂ ಸರಿ ಹೊಂದಲಿಲ್ಲ. ಅದಕ್ಕೋಸ್ಕರ ಬರ್ಬೇಕಾಯ್ತು. ಅಂದ್ರೆ ನಿಮ್ಮ ಸ್ವಂತ ಊರು ಯಾವುದು? ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಅಂದ್ರೆ ಈಗ ನೀವು ಎಲ್ಲಿಗೆ ಹೋಗಬೇಕು? ಯಾರ ಹತ್ತಿರ ಹೋಗಬೇಕು? ಹಾಗಂತ ನಾನು ಅನಾಥಳು ಅಲ್ಲ. ನನಗೆ ನನ್ನ ತಂದೆ ತಾಯಿ ಇದ್ರು. ನಾವು ದೇವಸ್ಥಾನಕ್ಕಂತ ಹೋಗ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ನಲ್ಲಿ ನನ್ನ ತಂದೆ ತಾಯಿ ತೀರ್ಕೊಂಡು ಹೋದ್ರು. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕನ ಮನೆಗೆ ಇಲ್ಲಿವರೆಗೂ ಬರ್ಬೇಕಾಯ್ತು. ಅಂದ್ರೆ ಈಗ ನೀನು ಎಲ್ಲಿಗೆ ಹೋಗಬೇಕು? ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡು ರಾಧಿಕಾ ಅಂತ ಇದ್ದಾಳೆ. ಅವಳ ಹತ್ರ ಹೋಗ್ಬೇಕಾಗಿತ್ತು. ನನ್ನ ಕ್ಲಾಸ್ಮೇಟ್ ಅವಳು. ನೋಡಿ, ಇದು ಕೊಪ್ಪಳ. ದುಷ್ಟ ಹುಡುಗರು ಸಾಕಷ್ಟು ಜನರಿದ್ದಾರೆ. ಅವರು ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಮಾಡಿದರೆ ಅದು ಸರಿಯಲ್ಲ. ಅದಕ್ಕೋಸ್ಕರ ಅಲ್ವೇ ನಾನು ನಿಮ್ಮನ್ನ ನಿಲ್ಸಿದ್ದು. ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ನಾನು ಈ ಊರಿನವನು ಅಲ್ಲ. ನೀವು ತಪ್ಪು ತಿಳಿದುಕೊಳ್ಳದಿದ್ದರೆ ನೀವು ನಮ್ಮೂರಿಗೆ ಬರಬಹುದು. ಅಂದ ಹಾಗೆ ನಿಮ್ಮ ಊರು ಯಾವುದು? ನಾನು ಇಲ್ಲೇ ಕೊಪ್ಪಳ ಡಿಸ್ಟಿಕ್ನವನಿ. ಆದರೆ ಒಂದು ಪುಟ್ಟ ಹಳ್ಳಿ. ಆಲ್ ರೌಂಡರ್ ಬಿಸ್ನೆಸ್ ಮಾಡುವ ಕರೋಡ್ಪತಿ ಪ್ರಖ್ಯಾತ್ ಅಂತ ನನ್ನ ಹೆಸರು. ಹಾಗಾದ್ರೆ ಮದ್ವೆ ಆಗಿದ್ಯಾ? ಮಕ್ಕಳೆಷ್ಟು? ಮಕ್ಕಳು ಮದುವೆ ಎಂಬುದು ನನ್ನ ಜೀವನದಲ್ಲಿ ಮುಂದಾಗಿ ಬರೆದಿದ್ದಾಗ ಮಕ್ಕಳು ಎಲ್ಲಿಂದ ಬರಬೇಕು? ಇಲ್ಲಿ ತಮ್ಮದು ಮದುವೆ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಎರಡೂ ಒಂದೇ ಆಗಿದೆ. ಹೇಗೋ ನಾನು ಅಂದುಕೊಂಡಿದ್ದ ಕಾರ್ಯ ತೀರಿದ ಬೆಳಕ ಇವನಿಗೆ ಹುಚ್ಚಿನ ಮತ್ತೆ ಹಿಡಿಸಿ ನನ್ನ ದಾರಿಯಲ್ಲಿ ಕೊಂದ್ಕೊಂಡು ಇದ್ರಾಯ್ತು. ನೋಡಿ ಮಿಸ್ಟರ್ ಪ್ರತಾಪ್, ನನ್ನದಿನ್ನೂ ಮದುವೆ ಆಗಿಲ್ಲ. ಮದುವೆ ವಿಷಯ ಬೇಡ ಅಂತಂದು ಸುಮ್ಮನೆ ಇದ್ದೀನಿ. ಮದುವೆ ಆಗದೆ ನಿಂತರೆ ಅಂತ ಹೆಣ್ಣಿಗೆ ಏನನ್ನುತ್ತದೆ ಗೊತ್ತಾ ಈ ಸಮಾಜ? ಹಾಗಾದ್ರೆ ಒಂಟಿಯಾಗಿ ತಿರುಗೋಳಿಗೆ ಅಂತವ್ರು ಏನಂತಾರೆ ನೋಡಿ. ನಾನು ಮದುವೆ ಆಗ್ಬೇಕಂತ ಇದ್ದೀನಿ, ಆದ್ರೆ ಅದಕ್ಕೆ ಸ್ವಲ್ಪ ಕಾಲ ಅವಶ್ಯಕ ಬೇಕು. ಆಮೇಲೆ ಮದುವೆ ಆಗ್ತೀನಿ. ಕಾದು ನೋಡುವ ಆಸೆ ನಿನ್ನದಾದರೆ
ಇಷ್ಟು ದಿನ ನೀನು ಕಾದುಕೊಂಡು ಬಂದ ಮೀಸಲದ ಎಡೆ ಬಿಚ್ಚಿ ಆಸೆ ಮುರಿಯುವ ಆಸೆ ನನ್ನದು. ಜೀವಗಳನ್ನು ಹೇಗಾದರೂ ಮಾಡಿ ನನ್ನ ಕೈವಶ ಮಾಡಿಕೊಳ್ಳಲಿ. ಯಾಕೆ ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ? ಏನು ಇಲ್ಲ, ನಮ್ಮೂರ ಬಸ್ ಬರೋದಿನ್ನು 1 ಗಂಟೆ ತಡ. ಯಾಕೋ ನನಗೆ ನಿದ್ದೆ ಮಬ್ಬು ಬರ್ತಾ ಇದೆ. ಓಹೋ, ಆ ನಿದ್ದೆ ಮಬ್ಬನ ಹೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಯಾರು ಬೇಡ ಅಂತಾರೆ? ನಿಮ್ಮ ನಿದ್ದೆ ಮಬ್ಬನ ಹೋಗಿಸೋದಕ್ಕೋಸ್ಕರ ನಾನು ಬಂದಿರೋದು. ಕಾವೇರಿ, ನಮ್ಮೂರು ಬಸ್ ಬಂತು, ಬಾ ಹೋಗೋಣ. ಎಲ್ಲಿ ನಿಂತಿದೆ ಕಾಣ್ತಾ ಇಲ್ಲ? ಬರ್ರಿ, ಬರ್ತೈತಿ ಕಬ್ಬಂಪರದಾಗ.
ಸೂರ್ಯ ಸೇರಿನ ಪರ್ವತವನ್ನೇ ನನ್ನ ಎದೆ ಅಂತರಾಳದಲ್ಲಿ ಹುಟ್ಟು ಹೋಗಲೇ ಒತ್ತು ಬಂದ ಈ ನರಹಂತಕನರ ವ್ಯಾಖ್ಯಾನಕ್ಕೆ ದಿಟ್ಟತನದ ಕೆಟ್ಟ ನುಡಿಯಲಾರದೆ ಆ ನಿನ್ನ ಕೆಟ್ಟತನವನ್ನು ಸುಟ್ಟು ಹಾಕಿ ನಿನ್ನ ಮನದಲ್ಲಿ ಮಂದವಾದ ವಿಚಾರವನ್ನು ತುಂಬಿ ನನ್ನ ಕಾರ್ಯ ಸಾಧನೆಯು ಸಂಪೂರ್ಣವಾಗಿ ನಂತರವೇ ನಿನ್ನಂತರಾಳವನ್ನೇ ಬೆಂದು ಕೊಚ್ಚಿ ಹಾಕಬೇಕೆಂಬುವುದ ಈ ನರ ವ್ಯಾಘ್ರನಿಗೆ ಚೆನ್ನಾಗಿ ಗೊತ್ತು. ಏಯ್! ಅದರಂತೆ ರಕ್ತ ಪಕ್ಷಂತೆ ರಂಜಿಸಿ ಸುಂದರಿಯರೇ ಲೋಕದಿಂದ ಬಂದು ಒಂಬಣ್ಣದ ರಂಬೆ ಕಾವೇರೇ ಕಪ್ಪಿನಲ್ಲಿರುವ ರಸವನ್ನು ಹಿಂಡಿ ಹಿಡಿದ ಸಪ್ಪೆಯ ತಪ್ಪಿಗೆ ಸೆದಂತೆ ನಿನ್ನ ದೇಹದ ಒಡನೆ ಸರಸ ಸಲ್ಲಾಪದ ಆಟ ಹಾಡಿ ಕೊನೆಗೆ ನಿನಗೆ ಸೂಳೆ ಎಂಬ ನಾಮಾಂಕಿತವನ್ನು ಕೊಟ್ಟು ಕಳಿಸದಿದ್ದರೆ ಕಾವೇರಿ ಕಾಯುತ್ತಿರುವೆ ನಿನ್ನ ಆಗಮನದ ದಾರಿ ಮೋಯಿಸುವೆ ನಿನ್ನ ಕಾಮದ ಮತ್ತೇರಿ ನಂತರ ಕೈ ಮಾಡಿ ತೋರಿಸುವೆ ನಿನಗೆ ನರಕದ ದಾರಿ. ವೆಲ್ಕಮ್ ಮೈ ಡಿಯರ್ ಡಾರ್ಲಿಂಗ್, ವೆಲ್ಕಮ್. ನಿನಗಾಗಿ ತೆರೆದಿದೆ ಈ ನನ್ನ ಹೃದಯದ ಮಂದಿರ. ಇಷ್ಟೊಂದು ಸುಂದರವಾಗಿದೆ. ನಿಜವಾಗ್ಲಿ ಮನೆಯಲ್ಲಿ ನೋಡ್ತಾ ಇದ್ದಾರೆ ಅರಮನೆ ಇದ್ದಂಗೆ ಇದೆಯಲ್ಲ. ಅಬ್ಬಾ, ನನಗಿಲ್ಲೇ ಇದ್ದು ಬಿಡಬೇಕೇನೋ ಅಂತ ಅನಿಸ್ತಾ ಇದೆ. ಇದೇನು ಕಾವೇರಿ, ಪ್ರೇಮ ಲೋಕದಿಂದ ಹಾರಿ ಬಂದ ಪಾರಿವಾಳ ಈ ನರ ವ್ಯಾಘ್ರನ ಮನೆ ಒಕ್ಕಾಗ ಸಂತೋಷದ ಸಾಗರದಲ್ಲಿ ತೇಲಾಡಿಸುವ ಈ ರಸಿಕ ರಾಜನನ್ನು ಬಿಟ್ಟು ಹೋಗಬೇಕೆಂಬ ಆಸೆ ನಿನ್ನ ಮನದಾಗ ಹದಿರಲಿ, ಬಾ ಕುಳಿತುಕೊಂಡು ಮಾತನಾಡೋಣ. ಪರವಾಗಿಲ್ಲ, ನೀವೆಂದಿದ್ರು ನನ್ನವರೇ ಅಂದ ಮೇಲೆ ಈ ಮನೆ ಈ ಮನ್ನನ ಎಲ್ಲ ನಿಮ್ದಲ್ವೇನೋ. ಎಂತ ಮಾತಿನ ಮಾಟಗಾರತಿ ನೀನು. ನೀನಾಡುವ ಒಂದೊಂದು ಶಬ್ದವು ಈ ನಿನ್ನ ಕೆಂದುಟಿಯಿಂದ ಹೊರ ಬಂದರೆ ಸಾಕು. ಹಾಗಸದಿಂದ ಕರಿಮೋಡ ಕರಗಿ ಆ ಮೇಘ ರಾಜ ಉದಿರಿಸುವ ಒಂದೊಂದು ಮುತ್ತಿದ್ದಂತೆ. ಅಬ್ಬ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 , ಎಷ್ಟೊತ್ತು ಹೊಗಳ್ತಾ ಇದ್ದೀರಾ, ತುಂಬಾನೇ ಹೊಗಳ್ತಾ ಇದ್ದೀರಾ. ಹೊಗಳಿ ಹೊಗಳಿ ಪ್ರೀತಿಗೋಯ್ತಿರೋ ಅಥವಾ ಎಂದ ನನ್ನ ಕೊರಳಿಗೆ ಕರಿಮಣಿಯನ್ನು ಕಡ್ತೀರೋ? ಕಾವೇರಿ, ನಾನು ಮೋಸ ಮಾಡುವನೆಂದು ತಿಳಿದು ನೀನು ಹೆದರಬೇಕಾಗಿಲ್ಲ. ನೀನು ತಿಳಿದಷ್ಟು ಸಾಮಾನ್ಯ ಮನುಷ್ಯ ನಾನಲ್ಲ. ನಮ್ಮಿಬ್ಬರ ನಗರಿಸಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಇಡೀ ಬ್ರಹ್ಮಾಂಡವೇ ಒಂದು ಗೂಡಿ ನಮ್ಮನ್ನೇರಿಸಿದ್ರು ನಾನಿನ್ನನ್ನು ಕೈ ಬಿಡುವುದಿಲ್ಲ. ಹೌದೌದು, ಕಟ್ ಮಾಡ ಅರ್ಧ ಗಂಟೆ ಬಿಡುತ್ತೆ. ನನ್ನ ಹೃದಯವನ್ನು ಹಸಿರುವ ಶೂರರು ನೀವು ಅಲ್ವೇ?
ಹಾಗಾದ್ರೆ ನಿಮ್ಮ ಹೃದಯನ ನಾನು ತನಿಸ್ಬೇಕು ತಾನೇ? ಅದೇ ಈ ನಿನ್ನ ಪ್ರೀತಿಕಾರ ಕೇಳಿಕೊಳ್ಳುವುದು. ಯಾರು ಬೇಡ ಅಂತಾರೆ? ಖಂಡಿತ. ಈ ಸಂಗಮ ನಮಗೆಂದು ಸಂಭ್ರಮ ಸುಂದರ ಲೋಕದ ಹೆಸರಲ್ಲಿ ಈ ಅನುಭವ ಸುಂದರ ಲೋಕದ ಹೆಸರಲ್ಲಿ ಅನುಭವ ಈ ಸಂಗಮ 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 ಈ